ಮೀಟರ್ ಅಂದ್ರೆ ನಿಂದು. ಆ ನಾಗನ್ನ ಯಾರ ಕೈಲೂ ಟಚ್ ಮಾಡಕ್ಕಾಗಿರ್ಲಿಲ್ಲ. ನೀನು ಒಂದೇ ಸರಿ ಅವನ್ ಬುಡನೆ ಅಳ್ಳಾಡ್ಸ್ಬಿಟ್ಟೆ. ನಾವ್ಯಾರು ಗೊತ್ತಾ? ಆ ನಾಗಂಗೆ ಪ್ರಾಣ ಕೊಡೋಕ್ಕೂ ರೆಡಿಯಾಗಿದ್ದವ್ರು. ನಮ್ ಕೂಡ ಬೇಕಾದಷ್ಟು ಡೀಲ್ ಮಾಡಿಸಿ ನಮ್ಗೆ ಮೋಸ ಮಾಡ್ಬಿಟ್ಟ ನನ್ನ ಮಗ. ಅವನ್ ನಿನ್ಗೂ ದುಶ್ಮನ್ನು, ನಮ್ಗೂ ದುಶ್ಮನ್ನು. ನೀನ್ ನಮ್ ಜೊತೆ ಕೈ ಮಿಲಾಯಿಸಿದ್ರೆ ಅವನ್ ಈಸಿಯಾಗಿ ಮುಗಿಸ್ಬೋದು. ಆಗ ನೀನೇ ನಮಗೆ ಲೀಡ್ರು. ಇಡೀ ಅಂಡರ್ ವರ್ಲ್ಡ್ನ ಆಪರೇಟ್ ಮಾಡ್ಬೋದು. ನೋಡಿ, ನೀವ್ ಯಾರಂತ ನನಗೆ ಗೊತ್ತಿಲ್ಲ. ಈ ರೌಡಿಸಂ ಹೊಡೆದಾಟ ಎಲ್ಲ ನನಗೆ ಬೇಕಾಗಿಲ್ಲ. ನನಗೂ ಅವನಿಗೂ ಆಕಸ್ಮಿಕವಾಗಿ ಜಗಳ ನಡೆದೋಯ್ತು. ಅದನ್ನ ಮುಂದುವರ್ಸಕ್ ನನಗೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ಪಾಡಿಗೆ ಬಿಟ್ಬಿಡಿ. ನೋಡ್ಗುರು, ಚೆನ್ನಾಗಿ ಯೋಚನೆ ಮಾಡು. ನೀನು ಅಂದ್ರೆ ಇಲ್ಲಿಂದ ಹೆಂಗ್ ಹೊರಗೋಗೋದು ಅಂತ ನಾನು ಹೇಳ್ತೀನಿ. ನೀನೇನೇ ನಿರ್ಧಾರ ತಗೊಂಡ್ರು ನಾನ್ ನಿಮ್ ಜೊತೆ ಇರ್ತೀನಿ. ಸಂತ, ನೀನ್ ನೋಡ್ಲಿಕ್ಕೆ ಇಂಟರ್ವ್ಯೂ ರೂಮ್ಗೆ ಯಾರೋ ಗಿರೀಶ್ ಅಂತ ಬಂದವರುತ್ತೆ, ಹೋಗೋ. ಗಿರೀಶ ಸಂತ, ಗಿರೀಶ ಸಂತ. ಅಮ್ಮ ಹೇಗಿದ್ದಳು? ನನ್ ತಂಗಿರ್ ಹೇಗಿದ್ದರು? ನೋಡು, ಅಮ್ಮ ನನ್ನ ಬಗ್ಗೆ ಏನೇನೋ ಭರವಸೆ ಇಟ್ಕೊಂಡಿದ್ದಾನೆ. ಹಿಡಿದ ಕೆಲಸನ ಮಾಡೇ ಮಾಡ್ತೀನಿ ಅಂತ ನಂಬಿಕೆ ನೋಡ್ಕೊಂಡಿದ್ದಾನೆ. ಅವಳ ಆಸೆ ನಿರಾಸೆ ಆಗ್ಬಾರ್ದು. ಗಿರೀಶ, ಇಲ್ಲಿ ನಡೆದಿದ್ದ ವಿಷಯ ಅವಳು ಗೊತ್ತಾಗೋದು ಬೇಡ. ಏನಾದ್ರೂ ಸುಳ್ಳು ಹೇಳಿ ಅವಳನ್ನ ಹಳ್ಳಿಗೆ ವಾಪಸ್ ಕಳಿಸ್ಬಿಡು. ನಾವು ವಾಪಸ್ ಬರ್ತೀರಿ ಕಣ. ಆಮೇಲೆ ನಾವಿಬ್ರು ಕಷ್ಟಪಟ್ಟು ದುಡಿದು ತಂಗಿರ ಆಪರೇಷನ್ ಮಾಡ್ಸೋಣ, ಸರಿನಾ? ಗಿರೀಶ, ಯಾಕೋ ಮಾತಾಡೋ. ಗಿರೀಶ, ಯಾಕೋ ಹೇಳೋ, ಏನಾಯ್ತು? ಏನು ಅಂತ ಮಾತಾಡ್ಲಿ, ಏನು ಅಂತ ಹೇಳಿ ಸಂತ. ನಿನ್ ಜೀವನದಲ್ಲಿ ಏನಾಗಬಾರ್ದಾಗಿತ್ತು ಅದೆಲ್ಲ ಆಗೋಯ್ತು ಕಣ. ಅಮ್ಮನ್ಗೇನಾದ್ರೂ ಆಯ್ತಾನೋ? ನನ್ ತಂಗಿ ಚೆನ್ನಾಗಿದ್ರೆ ತಾನೆ? ಗಿರೀಶ, ಮಾತಾಡೋ. ನೀನ್ ಹಾಸ್ಪಿಟ್ಲ್ ಮುಂದೆ ಗಲಾಟೆ ಮಾಡಿದ್ದು, ಪೊಲೀಸರು ನಿನ್ನ ಅರೆಸ್ಟ್ ಮಾಡಿದ್ದು ಎಲ್ಲ ಅಮ್ಮ ಕಣ್ಣಾರೆ ನೋಡಿದ್ರು. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರು ಅಮ್ಮನ ತುಂಬಾ ಅವಮಾನ ಮಾಡಿದ್ರು. ಮೊದ್ಲೇ ಅಮ್ಮನ ಮನಸ್ಸು ಸೂಕ್ಷ್ಮ, ನೋವು ತಡಿಯಕ್ಕಾಗ್ದೆ ಬರ್ತಾ ಇರೋ ಟ್ರೈನ್ ಮುಂದೆ ತಂಗಿದಿರಿ ಸಮೇತ ಆತ್ಮಹತ್ಯೆ ಮಾಡ್ಕೊಬಿಟ್ರು ಸಂತ, ಆತ್ಮಹತ್ಯೆ ಮಾಡ್ಕೊಬಿಟ್ರು. ಗಿರೀಶ, ಗಿರೀಶ, ಸುಳ್ಳು ಹೇಳ್ತಿದ್ಯಾ? ಅವ್ರಿಗೇನು ಆಗಿಲ್ಲ. ನಮ್ಮವ್ವ ಯಾವುದೇ ಕಾರಣಕ್ಕೂ ನನ್ನಿಂದ ದೂರ ಆಗಲ್ಲ. ಹೇಳೋ ಗಿರೀಶ, ಹೇಳೋ. ನಮ್ಮವ್ವ ಸತ್ತಿಲ್ಲ ತಾನೆ? ನನ್ನ ತಂಗಿರ್ಗೆ ಏನು ಆಗಿಲ್ಲ ತಾನೆ ಗಿರೀಶ? ಹೇಳೋ ಗಿರೀಶ, ಹೇಳೋ. ಹೇಳೋ ಗಿರೀಶ, ನಮ್ಮವ್ವನ್ಗೆ ಏನು ಆಗಿಲ್ಲ ಅಂತ ಹೇಳೋ. ನೀನ್ ಸಿಗಿದೆ ಅಂತ್ಯ ಸಂಸ್ಕಾರನು ನಾನೇ ಮಾಡ್ಬಿಟ್ಟೆ ಸಂತ. ಸಂತ, ಅವ್ವ, ಅವ್ವ, ಯಾಕವ್ವ? ನಿನ್ ಮಗನ್ ಮೇಲೆ ನಿನ್ ನಂಬಿಕೆ ಇಲ್ವೇನವ? ನಾ ಕಳ್ಳ ಅಲ್ಲ ಕಣವ, ಕಳ್ಳ ಅಲ್ಲ. ನಮ್ಮ ಅವ್ವನ್ ದೃಷ್ಟಿಲಿ ನಾ ಕಳ್ಳ ಆಗೋದಲ್ಲ. ನನ್ ತಂಗಿರು ಯಾವ ತಪ್ಪು ಮಾಡಿಲ್ಲ. ಜೊತೆಲ್ಲ ಅವ್ರನ್ನು ಕರ್ಕೊಂಡು ಹೋಗ್ಬಿಟ್ಟಿಲ್ಲವ್ವ, ಕರ್ಕೊಂಡು ಹೋಗ್ಬಿಟ್ಟಿಲ್ಲ. ಅಯ್ಯೋ ದೇವ್ರೆ, ದೃಷ್ಟಿಲಿ ಕಳ್ಳನ ತರ ಮಾಡ್ದಲ್ಲ. ನಾನು ನಾನು ಬಿಡ ಬಿಡ ಬಿಡ.
ಸೈಲೆಂಟ್ ಆಗಿರು, ಎಲ್ಲ ನಾನ್ ನೋಡ್ಕೋತೀನಿ. ನೀನ್ ನೋಡ್ಕೊಳ್ಳೋದು ನನಗೆ ಗೊತ್ತಿಲ್ವಾ? ಕೈಯಲ್ಲಿದ್ದಾಗಲೇ ಸಂತನ ಲಾಕ್ ಅಪ್ಡೇಟ್ ಮಾಡೋದ್ ಬಿಟ್ಬಿಟ್ಟು ಈಗ ಓಡೋದ್ಮೇಲೆ ನೀನ್ ಅವನ್ನೇನ್ ಮಾಡ್ತೀಯಾ? ಏನೋ ಮಾಡ್ತಾನಂತೆ. ಏಯ್, ಸ್ವಲ್ಪ ಯೋಚನೆ ಮಾಡಿ ಕೆಲಸ ಮಾಡೋದನ್ನ ಕಲ್ತ್ಕೋ. ಈಗೇನು ನಿನ್ ಮೇಲ್ ಕೈ ಮಾಡಿದವನು ಬದುಕಿರಬಾರ್ದು ಅಷ್ಟೇ ತಾನೇ ನಿನ್ನೆ ಬೇಕಾಗಿರೋದು. ಈಗ ನೀನ್ ಅವನನ್ನು ಕೊಲ್ಬೇಕಾಗಿಲ್ಲ, ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ಅವನ್ನ ಬೇಟೆಯಾಡಿ ಕೊಲ್ಲುತ್ತೆ. ಇದು ಅಂಡರ್ ವರ್ಲ್ಡ್ ಅಟ್ಯಾಕ್ ಅಂತ ಕನ್ಫರ್ಮ್ ಆಗಿದೆ. ಇದರಲ್ಲಿ ಇನ್ಸ್ಪೆಕ್ಟರ್ ಒಬ್ಬರ ಮರ್ಡರ್ ಆಗಿದೆ. ಈ ಮರ್ಡರ್ ಮಾಡಿದ್ ಯಾರು ಅಂತ ಏನಾದ್ರು ಗೊತ್ತಾಯ್ತಾ ಸರ್? ಸಂತ ಅಂತ. ಸಂತಾನ ಯಾರು ಸರ್ ಅದು? ಇದುವರೆಗೆ ಸಣ್ಣ ಪುಟ್ಟ ಕ್ರೈಮ್ ಮಾಡ್ತಿದ್ದ ಇವನು ಈಗ ದೊಡ್ಡ ರೌಡಿಯಾಗಿ ಬೆಳೆದ್ಬಿಟ್ಟಿದ್ದಾನೆ. ಸರ್, ಈ ಮರ್ಡರ್ ಅವನೇನೋ ಮಾಡಿದ್ದು? ಹೌದು, ಈ ಮರ್ಡರ್ ಸಂತಾನೆ ಮಾಡಿ ಓಡೋಗಿದ್ದನ್ನ ನಾನೇ ಕಣ್ಣಾರ ನೋಡಿದ್ದೀನಿ. ಏನ್ ಸಂತ ಮಾಡ್ದಿರೋ ಕೊಲೆನ ನೀನೇ ಮಾಡ್ದೆ ಅಂತ ಹೇಳ್ತಿದ್ದಾನೆ? ನೋಡ್ದ ಸಂತ, ಆ ನಾಗನ್ ಪವರು ನೆಟ್ವರ್ಕು ಎಷ್ಟು ಬೆಳೆದೈತೆ ಅಂತ. ಪೊಲೀಸು, ಪಾಲಿಟಿಕ್ಸು, ಬೇಕಾದಷ್ಟು ಹಣ ಎಲ್ಲ ಏರಿಯಾದಾಗ ಹುಡುರಿಟ್ಕೊಂಡು ಮೆರಿತಾವನೆ. ಅವನನ್ನು ಮುಗಿಸ್ಬೇಕು ಅಂದ್ರೆ ನಿನಗಿರೋದು ಒಂದೇ ದಾರಿ. ನೀನು ಅವನ ಲೆವೆಲಿಗೆ ಬೆಳಿಬೇಕು. ಅವನ ಬ್ಯಾಕ್ ಬೋನ್ ಆಗಿರೋ ಎಲ್ಲ ದಂಧೆಗಳನ್ನು ಹೊಡಿಬೇಕು. ನಮ್ದೇ ಆದ ಒಂದು ನೆಟ್ವರ್ಕ್ನ ಕಟ್ಟಬೇಕು. ಶ್ರೀರಾಮರೇ, ನನ್ನ ಮಗ ಒಂದ್ ವಾರದೊಳಗೆ ಫಾರಿನ್ಗೆ ಹೋಗ್ಬೇಕು. ಅಷ್ಟೊಳಗೆ ಮದುವೆ ಕಾರ್ಯ ಮುಗಿಸ್ಬೇಡ, ಏನಂತೀರಾ? ಒಂದ್ ವಾರದಲ್ಲ, 2 ದಿನದಲ್ಲಿ ಬೇಕಾದ್ರೂ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಡ್ತೀನಿ. ಆತಾತು, ಹುಡುಗಿನ ಕರ್ಸ್ಬಿಡಿ. ಏನೇ ಇದು? ಏನ್ರಿ? ಗಂಟಿನ ಕಡೆಯವ್ರು ಬಂದು ಅರ್ಧ ಗಂಟೆ ಆಯ್ತು. ನಿನ್ನ ಮಗಳನ್ನ ರೆಡಿ ಮಾಡೋದ್ಬಿಟ್ಟು ಏನೇ ಮಾಡ್ತಾ ಇದೆಯಾ ಇಲ್ಲಿ? ಅವಳು ರೆಡಿ ಆಗೋಕೆ ಹೋಗಿದ್ದಾಳೆ ರೀ, 10 ನಿಮಿಷದಲ್ಲಿ ಬಂದ್ಬಿಡ್ತಾಳೆ. ಎಲ್ಲೇ ಹೋಗಿದಲ್ಲ ಅವಳು? ಏನೇ ಫುಲ್ ಟೆನ್ಷನ್ ಅಲ್ಲಿ ಇದ್ಯಾ? ಹೆಣ್ಣು ನೋಡೋ ದಿನಾನೇ ಹೀಗಾದ್ರೆ ಆಮೇಲೆ ಮದ್ವೆ ದಿನ ಏನ್ ಗತಿ? ರಿಲ್ಯಾಕ್ಸ್. ನಿಮ್ ಡ್ಯಾಡಿ 3 ಸಲ ಫೋನ್ ಮಾಡಿದ್ರು ಗೊತ್ತಾ? ಕಮ್. ಏಯ್, ಏನೋ ಯಾಕೆ ಒಬ್ನೇ ಬಂದಿದ್ಯಾ? ಬ್ಯೂಟಿ ಪಾರ್ಲರ್ ಈಚೆ ಬಂದಾಗ ಯಾರೋ ರೌಡಿ ಗ್ಯಾಂಗ್ ಅವ್ರು ಬಂದು ಅಮ್ಮವ್ರನ್ನ ಕಿಡ್ನಾಪ್ ಮಾಡ್ಬಿಟ್ರು ಸರ್. ಅಯ್ಯೋ, ನಿನ್ನ ಯಾಕೋ ಡ್ರೈವರ್ ಆಗಿಟ್ಟಿರೋದು? ನಿನ್ನ ಹಲೋ, ಕಂಟ್ರೋಲ್ ರೂಮ್. ತಗೊಳ್ಳಿ, ತಿನ್ನಿ. ಹೋಗು, ನಿಮ್ ಸಂತಂಗ್ ಹೇಳು ನಮ್ಮನ್ ಬಿಡೋವರ್ಗೂ ಒಂದ್ ಅಗಳು ಮುಟ್ಟಲ್ಲ ಅಂತ. ನೋಡಿ, ನಮ್ ಕೆಲ್ಸ ಆದ್ಮೇಲೆ ನೀವ್ ಇಲ್ಲಿ ಇರ್ತೀನಿ ಅಂದ್ರು ಸಂತ ಇಲ್ಲಿ ಇರಕ್ ಬಿಡಲ್ಲ. ಊಟ ಮಾಡಿ. ಸಾಕು, ಸುಮ್ನಿದ್ದೀನಿ ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ. ನೀನ್ ತಿಳ್ಕೊಂಡಿರೋ ಹಾಗೆ ಸಂತ ಸುಲಿಗೆ ಕೊಲೆ ಮಾಡೋಂತ ಸಾಮಾನ್ಯ ರೌಡಿ ಅಲ್ಲ. ಆಯ್ತು, ನೀ ಹೇಳಿದ್ದೆಲ್ಲ ನಂಬ್ತೀನಿ. ಇಷ್ಟೆಲ್ಲ ಒಳ್ಳೆಯವನಾಗಿರೋ ಇವನು ಇವಳ ತಂದೆ ಮೇಲಿನ ದ್ವೇಷಕ್ಕೋಸ್ಕರ ಹೆಣ್ಣೋಡೋ ದಿನಾನೇ ಕಿಡ್ನಾಪ್ ಮಾಡಿ ಇವಳ ಜೀವನ ಯಾಕೆ ಹಾಳು ಮಾಡ್ಬೇಕು? ಅವನಿಂಗ್ ಮಾಡಿದ್ದು ಇವಳು ಹಾಳಾಗ್ಲಿ ಅಂತಲ್ಲ, ಇವಳು ಒಳ್ಳೇದಾಗ್ಲಿ ಅಂತ. ಕೇಳು, ಅವಳನ್ನೇ ಕೇಳು. ಏನಮ್ಮ, ಈ ಮದ್ವೆ ನಿಂಗೆ ಇಷ್ಟ ಆಯ್ತಾ? ಕೇಳ್ದ? ಅವಳು ಒಂದ್ ಹುಡುಗನ ಪ್ರೀತಿಸ್ತಿದ್ಲು. ಆ ಹುಡುಗ ತೀರಾ ಬಡವ ಅಂತ ಅನ್ಬಿಟ್ಟು ಅವ್ರ ತಂದೆ ಬೇರೆಯವನ್ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ರು. ಇವಳನ್ನ ಪ್ರೀತಿಸಿದ ಹುಡುಗ ಬಂದು ಸಂತನ ಕೇಳ್ಕೊಂಡ. ಅದಕ್ಕೆ ಸಂತ ಇಷ್ಟೆಲ್ಲ ಮಾಡಿದ್ದು.
ಅನಿತಾ ಆಶೀರ್ವಾದ ಮಾಡಿಯಲ್ಲ. ಬಾಯಿಗೆ ಬಂದ ಕೂಗಾಡ್ತಿದ್ದಲ್ಲ, ನಾನಾಗ್ ಮಾಡಿದ್ ಯಾಕೆ ಅಂತ ಈಗ ಅರ್ಥ ಆಯ್ತಾ? ಪ್ರೀತಿಸಿದವ್ರು ಯಾವತ್ತೂ ಬೇರೆ ಆಗ್ಬಾರ್ದು. ಹಾಗಾದಾಗ ಅಂತವ್ರ ಮನ್ಸಿಗೆ ಹೇಗ್ ನೋವಾಗುತ್ತೆ ಅನ್ನೋದು ನಿನ್ನಂತವ್ರಿಗೆ ಅರ್ಥ ಆಗಲ್ಲ. ಹೋಗ ಈಗ ACP-ಗಾರ ಹೇಳ್ಕೊ, ಕಮಿಷನರ್ಗಾರ ಹೇಳ್ಕೊ, ಕಿಡ್ನಾಪ್ ಮಾಡಿದ್ ನಾನೇ ಅಂತ. ಆಗ ಯೋಚನೆ ಮಾಡಿದೆ ಸರ್, ಪ್ರೀತಿಸಿದವ್ರ ಭಾವನೆಗಳು ಇವಕ್ಕೆಲ್ಲ ಅಷ್ಟೊಂದು ಗೌರವ ಕೊಡ್ತಿದ್ದ ಸಂತ ಡೇಂಜರಸ್ ಕ್ರಿಮಿನಲ್ ಅಲ್ಲ ಅಂತ ನನಗೆ ಅರ್ಥ ಆಯ್ತು. ಹೇಳಿ ಸರ್, ಇದರಲ್ಲಿ ಅವನ್ ತಪ್ಪು ಎಷ್ಟಿದೆ ಸರ್? ಹಾಗಾದರೆ ಈ ಫೈಲ್ ನಲ್ಲಿ ಇರೋದು ಎಲ್ಲ ಸುಳ್ಳು ಅಂತ ಹೇಳ್ತೀಯಮ್ಮ? ಹೌದು ಸರ್. ಡಿಪಾರ್ಟ್ಮೆಂಟ್ ನಲ್ಲಿರೋ ಸ್ವಾರ್ಥ, ಅಂಡರ್ ವರ್ಲ್ಡ್ ಡಾನ್ಗಳ ದ್ವೇಷ, ಇದೆರಡು ಕೈ ಸೇರಿದ್ರೆ ಈ ತರ ಒಂದಲ್ಲ 10 ಫೈಲ್ಗಳು ಸೃಷ್ಟಿ ಆಗುತ್ತೆ ಸರ್. ಹಾಗಂತ ಪ್ರತಿಯೊಬ್ಬ ರೌಡಿಗಳು ಸಿಟಿಲಿ ಕ್ರೈಮ್ ಮಾಡ್ತಾ ಹೋದ್ರೆ ಲಾ ಅಂಡ್ ಆರ್ಡರ್ ಏನಾಗಬೇಕು, ಸಮಾಜ ಏನಾಗಬೇಕು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಜವಾಬ್ದಾರಿ ಇಲ್ಲ ಅಂತೀಯಮ್ಮ? ಕರೆಕ್ಟ್ ಸರ್, ನಾನು ಅದನ್ನೇ ಹೇಳ್ತಿರೋದು. ನಿಮ್ ಡಿಪಾರ್ಟ್ಮೆಂಟ್ ನಲ್ಲಿರೋರು ಸ್ವಲ್ಪನಾದ್ರೂ ಜವಾಬ್ದಾರಿಯಿಂದ ವರ್ತಿಸಿದಿದ್ರೆ ಅವನ್ ಜೀವನದಲ್ಲಿ ಅಷ್ಟೊಂದು ದುರ್ಘಟನೆಗಳಾಗ್ತಿತ್ತ ಸರ್? ಇಲ್ಲ ಸರ್. ಸಂತನ್ ಸರ್ಚ್ ಮಾಡಿ ಎನ್ಕೌಂಟರ್ ಮಾಡಕ್ಕೆ ಯೋಚನೆ ಮಾಡಕ್ ಮೊದ್ಲು ಡಿಪಾರ್ಟ್ಮೆಂಟ್ ನಲ್ಲಿರೋ ಕ್ರಿಮಿನಲ್ಗಳನ್ನ ಹಿಡಿಬೇಕಲ್ವಾ ಸರ್? ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಅಂಥವ್ರ ಮೇಲೆ ನಾನು ಕ್ರಮ ತಗೋತೀನಿ, ಓಕೆ? ಆದ್ರೆ ನಿನಗೆ ಮಾಡಬೇಕಾಗಿರೋದು ಸಂತನ ನನ್ನ ಹತ್ರ ಸರೆಂಡರ್ ಮಾಡಿಸ್ಬೇಕು. ನಾನು ಅವನಿಗೆ ಮತ್ತೆ ಒಳ್ಳೆ ಜೀವನ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಅದು ಆಗೋ ಕೆಲ್ಸ ಅಲ್ಲ ಸರ್. ಅವನ್ ಎಲ್ಲಿರ್ತಾನೆ, ಎಲ್ಲಿ ಬರ್ತಾನೆ ಯಾರಿಗೂ ಗೊತ್ತಾಗಲ್ಲ. ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಮೇಲೆ ಈಗ ಅವನಲ್ಲಿರೋದು ಬರೀ ದ್ವೇಷದ ಕಿಚ್ಚು. ಅದನ್ನ ಆರಿಸ್ಬೇಕು ಅಂದ್ರೆ ಅವನಲ್ಲಿ ಮತ್ತೆ ಪ್ರೀತಿ ಹುಟ್ಟಬೇಕು. ನಾನು ಅದನ್ನ ಹುಟ್ಟಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವನಿನ್ನೂ ನನ್ನ ಪ್ರೀತಿನ ಒಪ್ಕೊಂಡಿಲ್ಲ. ಅವನ ಬಗ್ಗೆ ನಂಗೆ ಗೊತ್ತಿರೋ ವಿಷಯನೆಲ್ಲ ಈಗ ಹೇಳಿದ್ದೀನಿ. ನನ್ನ ಮಾತು ನಂಬಿ ಸರ್, ಪ್ಲೀಸ್. ಓಕೆ, ಯು ಕ್ಯಾನ್ ಗೋ ನೌ, ಬಟ್ ಎನ್ಕ್ವೈರಿ ಇದ್ದಾಗ ನೀವು ಬರಬೇಕಾಗತ್ತೆ. ಗೊತ್ತಾಯ್ತಾ? ಓಕೆ ಸರ್. ಓಕೆ, ಗೋ. ಥ್ಯಾಂಕ್ ಯು. ಆಫೀಸರ್ಸ್ ಸರ್, ನೋಡಿ ಈ ಹುಡುಗಿನ ಔಟ್ ಮಾಡಬೇಕು. ಈಗ ACP ಶ್ರೀರಾಮ್ ಎಲ್ಲಿದ್ದಾರೆ? ಸಂತ ನಿನಗ್ ಮಾತ್ರ ಶತ್ರು ಅಲ್ಲ, ನನಗೂ ಶತ್ರುನೇ. ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ದ ನನ್ನ ಮಗಳನ್ನ ಯಾವನೋ ಬೇವರ್ಸಿ ಕೊಟ್ಟು ಲವ್ ಮ್ಯಾರೇಜ್ ಮಾಡಿ ನನಗೆ ಅವಮಾನ ಮಾಡಿದಾನೆ. ಅವನ್ನ ಮುಗಿಸ್ಬೇಕು ಅಂತ ಹಗಲು ರಾತ್ರಿ ಪ್ಲಾನ್ ಮಾಡ್ತಿದ್ದೀನಿ. ಸಿಟಿಲಿ ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ನ ಹ್ಯಾಂಡಲ್ ಮಾಡೋದಕ್ಕೆ ಎಲ್ಲಾ ಪವರ್ಸ್ನು ಸಾಂಗ್ಲಿಯಾನ ಕೊಟ್ಟಿದ್ದಾರೆ. ನನ್ನ ಕೈಲಿ ಏನೂ ಇಲ್ಲ. ಆದ್ರೂ ಸಂತನ್ನ ಎನ್ಕೌಂಟರ್ ಆರ್ಡರ್ ಮಾಡ್ಲಿಕ್ಕೆ ಬೇಕಾದಂತ ರೆಕಾರ್ಡ್ ರೆಡಿ ಮಾಡಿ ಸಾಂಗ್ಲಿಯಾನ ಕೊಟ್ಟಿದ್ದೀನಿ. ಅವರು ಡಿಪಾರ್ಟ್ಮೆಂಟ್ ನಲ್ಲಿ ಇದಕ್ಕೆ ಅಂತ ಒಂದು ಸ್ಕ್ವಾಡ್ ರೆಡಿ ಮಾಡಿದಾರೆ ಅಂತ ನ್ಯೂಸ್ ಇದೆ. ಸಂತ ನೀನ್ ತಿಳ್ಕೊಂಡಷ್ಟು ಸುಲಭದ ಬೇಟೆ ಅಲ್ಲ. ಅವನು ಎಲ್ಲಿರ್ತಾನೆ, ಏನ್ ಮಾಡ್ತಾನೆ ಅಂತ ಯಾರಿಗೂ ಕ್ಲೂ ಸಿಗಲ್ಲ. ಅವನ್ನ ಮುಗಿಸ್ಬೇಕು ಅಂತಂದ್ರೆ ಅವನು ಓಪನ್ ಆಗಿ ಹೊರಗೆ ಬರೋ ಹಾಗೆ ಮಾಡ್ಬೇಕು. ಅದಕ್ಕಿರೋದು ಒಂದೇ ದಾರಿ. ಏನದು? ಸಂತ ಒಂದು ಹುಡುಗಿನ ಲವ್ ಮಾಡ್ತಿದ್ದಾನಂತೆ. ಅವಳು ಮೆಡಿಕಲ್ ಸ್ಟೂಡೆಂಟ್ ಅಂತೆ, ಹಾಸ್ಟೆಲ್ ಅಲ್ಲಿ ಇದ್ದಾಳಂತೆ. ನಿಮ್ಮ ಹುಡುಗರನ್ನ ಬಿಟ್ಟು ಅವಳನ್ನ ಎತ್ತಾಕೊಂಡ್ ಬಾ. ಆಗ ಖಂಡಿತವಾಗಿಯೂ ಸಂತ ಎಲ್ಲಿದ್ರು ಹೊರಗೆ ಬಂದೇ ಬರ್ತಾನೆ. ಡಿಪಾರ್ಟ್ಮೆಂಟು ಅವನ್ನ ಎನ್ಕೌಂಟರ್ ಮಾಡುತ್ತೆ. ಮಿಸ್ ಆದ್ರೆ ನೀನೇ ಅವನ್ನ ಮುಗಿಸ್ಬಿಡು. ಅರ್ಥ ಆಯ್ತಾ? ಅಣ್ಣ, ಸೂರಿಗೆ ಏನೋ ಆಗ್ಬಿಟ್ಟೆ, ಬಾಳ. ಸೂರಿ, ಏನಾಗಿದೆ? ಯಾಕೆ ಕಾಡ್ತಿದ್ದಾರೆ? ಸೂರಿ, ಮಾಡಿ ಸ್ವಲ್ಪ ನೋಡಿ, ನೋಡಿ. ಸೂರಿ, ಸೂರಿ, ಸೂರಿ!
ಸಂತನ್ ಲವರ್ ಇದ್ದಾಳಂತಲ್ಲ, ಅವಳಿ ತಕ್ಕ ಬಂದ್ರು. ಏಯ್, ಯಾರ್ ನೀವೆಲ್ಲ ಯಾಕೆ ಹೀಗ್ ನುಗ್ತಾ ಇದ್ದೀರಾ? ನಮ್ ಕತೆ ಹಂಗಿರ್ಲಿ, ಸಂತಲ್ಲವರ್ ರಮ್ಯ ಅಂತಿದ್ದಾಳಲ್ಲ ಅವಳೆಲ್ಲಿ? ಅವಳೀಗ ಹಾಸ್ಟೆಲ್ ನಲ್ಲಿ ಇಲ್ಲ. ನೆನ್ನೆನೆ ಯಾರೋ ಬಂದ್ ಕರ್ಕೊಂಡು ಹೋದ್ರು. ಯಾರ್ ಕರ್ಕೊಂಡು ಹೋದ್ರು? ಏಯ್, ನಿನ್ ಒಳ್ಳೇದು ಕೇಳ್ತಾ ಇದ್ದೀನಿ. ಇವತ್ತೇ ಊರ್ ಖಾಲಿ ಮಾಡ್ಕೊಂಡು ನಿಮ್ ತಂದೆ ತಾಯಿ ಹತ್ರ ಹೊರಟೋಗು. ಇನ್ ಯಾವತ್ತು ನನ್ನ ಹಿಂದೆ ಬರ್ಬೇಡ. ನಾನೇ ನಿನ್ ಹಿಂದೆ ಬಂದೆ. ಇವತ್ತು ನೀನೇ ತಾನೇ ನಾನು ಇಲ್ಲಿ ಕರ್ಕೊಂಡ್ ಬಂದಿರೋದು. ನೀನ್ ಹಿಂಗ್ ಮಾಡ್ತೀಯಾ ಅಂತ ನಂಗ್ ಮೊದ್ಲೇ ಗೊತ್ತಿತ್ತು. ಹೋಗ್ಲಿ ಬಿಡು, ಈಗ್ಲಾದ್ರೂ ನಿನಗೆ ಲವ್ ಆಯ್ತಾ? ಏಯ್, ಅಷ್ಟೆಲ್ಲ ಸೀನ್ ಇಲ್ಲ. ಪರಿಸ್ಥಿತಿ ಎಷ್ಟು ಸೀರಿಯಸ್ ಆಗಿದೆ ಅಂತ ನಿನ್ಗೇನು ಅರ್ಥ ಆಗ್ತಿಲ್ಲ. ಒಂದ್ ಕಡೆ ನಾಗನ್ ಕಡೆಯವರು ನಿನ್ನೆ ನೆತ್ತಾಕೊಂಡು ಹೋಗಿ ನನ್ನನ್ನ ಟ್ರಾಪ್ ಮಾಡ್ಬೇಕು ಅಂತಿದ್ದಾರೆ. ಇನ್ನೊಂದ್ ಕಡೆ ಪೊಲೀಸು ನನ್ನ ಹಿಡಿಯೋಕೋಸ್ಕರ ಮಫ್ತಿಲಿ ನಿನ್ನಿಂದ ಸುತ್ತ ಬಿದ್ದಿದ್ದಾರೆ. ನಿನ್ಗೇನು ತೊಂದರೆ ಆಗ್ಬಾರ್ದು ಅಂತ ಕಾಪಾಡೋ ಕರ್ಕೊಂಡ್ ಬಂದಿದ್ದೀನಿ. ಹೌದಾ? ನೀನ್ ನನ್ನನ್ ಯಾಕೆ ಕಾಪಾಡ್ಬೇಕು? ನನಗ್ ತೊಂದ್ರೆನೇ ಆಗ್ಬಾರ್ದು ಅಂತ ನೀನ್ ಯಾಕೆ ತಲೆ ಕೆಡಿಸ್ಕೋಬೇಕು? ನೀನೇ ಅಲ್ಲ, ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ರು ನನ್ನಿಂದ ಅವ್ರು ತೊಂದರೆ ಆಗೋದಾದ್ರೆ ಸಹಾಯ ಮಾಡೋದು ನನ್ನ ಕರ್ತವ್ಯ. ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ. ಈ ತರ್ಲೆಲ್ಲ ಬಿಟ್ಬಿಡು. ಬಿಡಕ್ಕೋಸ್ಕರ ನಾನು ನಿನ್ ಪ್ರೀತಿಸ್ತಿಲ್ಲ ಸಂತ. ನಿನ್ ಪಡೆಯೋಕೋಸ್ಕರನೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ನೀನು ನಿನ್ ಸುತ್ತಲೂ ಇರೋ ಈ ಹುಡುಗರನ್ನ ಯಾಮಾರಿಸ್ಬೋದು, ಪ್ರೀತಿಸ್ತಾ ಇಲ್ಲ ಅಂತ ಹೇಳಿ ನನ್ನನ್ನು ಆಟ ಆಡಿಸ್ಬೋದು. ಆದ್ರೆ ನಿನ್ ಹೃದಯನ ಯಾಮಾರ್ಸಕ್ ಆಗಲ್ಲ, ಅಲ್ಲಿರೋ ಪ್ರೀತಿನ ಮುಚ್ಚಿಡೋಕ್ಕಾಗಲ್ಲ. ದ್ವೇಷಿಸ್ತಿರೋ ಹಾಗೆ ನಾಟಕ ಆಡ್ತಿರೋ ನೀನು ಒಳಗಡೆ ನನ್ನನ್ನ ಎಷ್ಟು ಪ್ರೀತಿಸ್ತೀಯ ಅನ್ನೋದಕ್ಕೆ ಇವತ್ತು ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದೇ ಸಾಕ್ಷಿ. ಸುಮ್ನೆ ನನ್ನ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ. ಇದು ನನ್ನ ಜೀವನದ ಹೋರಾಟ. ಮಧ್ಯದಲ್ಲಿ ನೀ ಸಿಕ್ಕಾಕೊಂಡು ಸಾಯ್ಬೇಡ. ಪರವಾಗಿಲ್ಲ ಬಿಡು. ಸತ್ರೆ ಪ್ರಾಣ ಹೋಗುತ್ತೆ, ಬದುಕಿದ್ರೆ ಪ್ರೀತಿ ಹೋಗುತ್ತೆ ಅನ್ನೋ ಹಾಗಿದ್ರೆ ನಾನ್ ಪ್ರಾಣ ಕಳ್ಕೊಳ್ತೀನಿ ಹೊರತು ಪ್ರೀತಿನ್ ಮಾತ್ರ ಕಳ್ಕೊಳಲ್ಲ. ನೀನ್ ಯುದ್ಧನಾದ್ರೂ ಮಾಡ್ಕೊ, ಬುದ್ಧನಾದ್ರೂ ಆಗು, ಅದು ನಿನ್ ಚಾಯ್ಸ್. ಆದ್ರೆ ನಿನ್ ಹಿಂದೆನೆ ಇರೋದು, ನಿನ್ನೆ ಪ್ರೀತಿ ಮಾಡೋದು ನನ್ ಚಾಯ್ಸ್. ಅದನ್ ಚೇಂಜ್ ಮಾಡಕ್ಕೆ ಯಾರಿಗೂ ಹಕ್ಕಿಲ್ಲ. ಮಂಜಾ, ಇವಳು ತುಂಬಾ ತರಲೆ ಮಾಡ್ತಾವಳೆ. ಇವಳು ಎಲ್ಲೂ ಹೊರಗೋದಾಗ ನೋಡ್ಕೊಳ್ಳಿ. ಹುಷಾರಾಗಿರಿ. ಹುಷಾರು ಆಯ್ತಾ? ಟಚ್ ಮಾಡ್ಬೇಡ. ಅನ್ಯಾಯವಾಗಿ ಡೀಲ್ ಆಗೋಯ್ತ್ಯಾ? ನಾನ್ ಯಾರು ಹೇಳು? ನಿಮ್ ಬಾಸ್ ಹೆಂಡತಿ ಆಗೋಳು. ಅವತ್ತೇನಂದೆ? ಕರ್ಸ್ಕೊಂತಾನೆ ಎಂದೆ. ನನ್ನ ಕರ್ಸ್ಕೊಂಡೇ ಬಿಟ್ಟ. ಇವತ್ ಹೇಳ್ತಾ ಇದ್ದೀನಿ, ನೋಡ್ತಾ ಇರು, ಅವನೇ ನನ್ನ ಮದುವೆನೂ ಆಗ್ತಾನೆ. ಎಲ್ಲ ರೆಡಿ ಇದೆಯಾ? ರೆಡಿ ಇದೆಯಣ್ಣ. ಹುಡುಗರೆಲ್ಲ ಅಲರ್ಟ್ ಆಗಿದಾರ? ಎಲ್ಲ ಸರಿಯಾಗಿದೆ ಅಣ್ಣ. ನಮ್ಮ ಹುಡುಗರೆಲ್ಲ ಅಲರ್ಟ್ ಆಗಿದ್ದಾರೆ. ಇಲ್ಲ, ನಂಗೆ ಸ್ಮೆಲ್ ಬರ್ತಾ ಇದೆ. ಅಣ್ಣ, ನೀನೇನು ಯೋಚನೆ ಮಾಡ್ಬೇಡ ಅಣ್ಣ. ನಾವ್ ಹಾಕಿರೋ ನೆಟ್ ದಾಟ್ಯ ನನ್ ಮಗ ಸಂತ ಬರಕ್ ಚಾನ್ಸ್ ಇಲ್ಲ ಅಣ್ಣ. ರೆಡ್ ಮಾಡೋಣ. ಅಯ್ಯೋ, ಬಿಟ್ಬಿಟ್ಟೆ ಪುಟ್ಟ. ಏನೇ ಅದು? ಮಗು ಬಿಟ್ಬಿಡ್ತಮ್ಮ. ಬೆಳಗ್ಗೆಯಿಂದ ಬರೀ ಬಟ್ಟೆ ಒಗೆದ ಆಯ್ತು. ಮನೆ ಒಳಗಡೆ ಗುಡ್ಸೋದು ಬರ್ಸೋದು ಯಾರ್ ಮಾಡ್ತಾರೆ? ಬೇಗ ಬಾ, ಆಮೇಲೆ ಮತ್ತೆ ಕತೆ ಹೇಳ್ಬೇಡ ನೀನು. ಆಯ್ತಮ್ಮ. ಸರ್, ಅವನೆಲ್ಲೂ ಕಾಣಿಸ್ತಾ ಇಲ್ಲ, ಎಸ್ಕೇಪ್ ಆಗ್ಬಿಟ್ಟ. ಹೇಳಿ ಮಿಸ್ಟರ್ ಶಿವರಾಮ್, ರೌದಿ ಸಂತನ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಯಾರು ಕೊಟ್ರು? ನೀವ್ಯಾಕೆ ಆ ವಿಷಯ ನಂಗೆ ತಿಳಿಸ್ಲಿಲ್ಲ?
ಫೈರಿಂಗ್ ಮಾಡುವಾಗ ಯಾಕೆ ನನಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ? ಸರ್ ಅದು ಡೋಂಟ್ ಟಾಕ್. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ನೀವು ಯಾರು ಏನು ಎಲ್ಲ ನನಗೆ ಗೊತ್ತು. ರೌಡಿ ನಾಗನ್ಗೂ ನಿಮ್ಗೂ ಇರೋ ಕಾಂಟ್ಯಾಕ್ಟ್, ಸಂತನ್ ಮೇಲೆ ನಿಮ್ಗೆ ಇರೋ ಸೇದು, ಅದಕ್ಕೋಸ್ಕರ ನೀವು ಪೊಸಿಷನ್ ನ ಮಿಸ್ಯೂಸ್ ಮಾಡ್ಕೊಂಡಿರೋದು ಎಲ್ಲ ನನ್ಗೆ ಗೊತ್ತು. ಐ ಹ್ಯಾವ್ ಎವಿಡೆನ್ಸ್ ಟು ಪ್ರೂವ್ ದಿಸ್. ಐ ಆಮ್ ಸಸ್ಪೆಂಡಿಂಗ್ ಯು. ಸಂತ, ಗಿರೀಶ, ಏನಾಯ್ತು? ನಾನು ನೋಡ್ದೆ ಕಣೋ. ಯಾರನ್ನ? ಲಕ್ಷ್ಮಿ ನೋಡ್ದೆ. ಲಕ್ಷ್ಮಿ ನೋಡ್ದ? ಅಯ್ಯೋ, ಹೇಗಿದ್ದಾಳು ಅವಳು? ಅವಳು ಯಾವ ಪರಿಸ್ಥಿತಿಲಿ ಇದ್ಲು ಅಂದ್ರೆ ಯಾವ್ದೋ ಮನೇಲಿ ಕೆಲಸ ಮಾಡ್ತಿದ್ಲು. ಹೌದು ಕಣೋ, ಎಲ್ಲೋ ಏನೋ ತಪ್ಪಾಗಿದೆ. ಅವಳು ತುಂಬಾ ತೊಂದರೆ ಅಂತ ನನಗೆ ಅನಿಸ್ತಾ ಇದೆ. ನೀನ್ ಅವಳನ್ನ ಮಾತಾಡಿಸ್ದ? ಏನ್ ವಿಷಯ ಅಂತ ಕೇಳ್ದ? ಅದೇ ಆಗ್ಲಿಲ್ಲ. ಆ ಟೈಮ್ನಲ್ಲಿ ನನಗೇನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಹೆಂಗಿದ್ದವಳು, ಯಾಕೀಗಾಯ್ತು, ನನ್ ಕೈ ತಡ್ಕೊಳಕ್ ಆಗ್ತಿಲ್ಲ ಕಣೋ. ನೀನ್ ಏನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ನಾನು ಅವಳನ್ನ ಮೀಟ್ ಮಾಡ್ಬೇಕು. ಅವಳಿಗೆ ಏನ್ ತೊಂದರೆ ಆಗಿದೆ ಅಂತ ನನಗೆ ಗೊತ್ತಾಗ್ಬೇಕು. ದಯವಿಟ್ಟು ಕರ್ಕೊಂಬ ಪ್ಲೀಸ್. ಗಿರೀಶಣ್ಣ, ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಸಂತ ಎಲ್ಲಿ? ಅಲ್ಲಿದನ್ ನೋಡಮ್ಮ. ಲಕ್ಷ್ಮಿ, ಮಗುನ್ ಕೊಡಮ್ಮ. ಸಂತ, ಲಕ್ಷ್ಮಿ, ಏನಿದು? ಏನಾಗಿದೆ ನಿನಗೆ? ಯಾಕೆ ಹೇಗಿದ್ಯಾ? ಲಕ್ಷ್ಮಿ, ಅಳಬೇಡ, ದಯವಿಟ್ಟು ಮಾತಾಡು. ಈ ಜನ್ಮದಲ್ಲಿ ಮತ್ತೆ ನೀನ್ ನೋಡ್ತೀನೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನಿನ್ನ ಈ ಪರಿಸ್ಥಿತಿಯಲ್ಲಿ ಹೇಳು ಲಕ್ಷ್ಮಿ, ಏನಾಯ್ತು? ಏನು ಅಂತ ಹೇಳಿ ಸಂತ, ಹೇಗೆ ಅಂತ ಹೇಳಿ. ಪ್ರತಿ ನಮ್ಮನ್ನ ಬೇರೆ ಮಾಡ್ತು, ಆದ್ರೆ ಅದ್ರ ಆಟ ಅಲ್ಲಿಗೆ ನಿಲ್ಲಿಸ್ಲಿಲ್ಲ. ಇಷ್ಟ ಇಲ್ದೇ ಇದ್ರು ಮದ್ವೆ ಅಂತ ಆದ್ಮೇಲೆ ಎಲ್ಲ ಮರ್ತು ಜೀವನ ಮಾಡೋಣ ಅಂತ ಅನ್ಕೊಂಡಿದ್ ನನಗೆ ನನ್ ಗಂಡ ನಿಜವಾದ ಬಣ್ಣ ಗೊತ್ತಾಗಿದೆ 6 ತಿಂಗಳಾದ್ಮೇಲೆ. ನನ್ ಮೇಲೆ ಹುಚ್ಚು ಪ್ರೀತಿ, ನಾನಿಲ್ಲ ಅಂದ್ರೆ ಬದುಕಲ್ಲ, ಹಾಗೆ ಹೀಗೆ ನನ್ ಹೇಳ್ತಿದ್ದವ್ರು ಹೆಣ್ ನೋಡಕ್ ಬಂದಾಗ ಅವಮಾನ ಮಾಡಿದ್ದನ್ನೇ ಮನ್ಸಲ್ಲಿ ಇಟ್ಕೊಂಡು ಬುದ್ಧಿ ಕಲ್ಸಕ್ಕೆ ಮದ್ವೆ ಅದೇ ಅಂತ ಹೇಳಕ್ ಶುರು ಮಾಡಿದ್ರು. ದಿನ ಕುಡ್ಕೊಂಡ್ ಬರೋದು, ಬೇರೆ ಗಂಡಸ್ರ ಮುಂದೆ ನನ್ಗೆ ಅವಮಾನ ಮಾಡೋದು, ಹೆಚ್ಚಿಗೂ ನನ್ ಮೇಲೆ ಅನುಮಾನ ಪಡೋದು. ಒಂದೊಂದ್ ದಿನನು ನನಗ್ ನರಕ ಅನುಭವಿಸೋ ಹಾಗಾಗ್ತಿತ್ತು. ಪಾರ್ಟಿ ಗೆಟ್ ಟುಗೆದರ್ ಅಂತ ಹುಡುಗಿರ್ನ ಕರ್ಕೊಂಡ್ ಬಂದು ಕೆಲಸದೊಳ ಹಾಕಿ ನನ್ನ ಅವ್ರ ಮುಂದೆ ನಿಲ್ಸಿ ನನ್ ಕಣ್ಣು ಮುಂದೆನೆ ಹುಡುಗಿರ್ ಜೊತೆ ಸಹಿಸ್ಕೊಂಡೆ. ಎಲ್ಲ ನನ್ನ ಹಣೆ ಬರಹ ಅಂತ ಒಪ್ಕೊಂಡು ಬದುಕ್ತಿದ್ದೆ. ಆದ್ರೆ ಒಂದ್ ರಾತ್ರಿ ಕಾರ್ ಆಕ್ಸಿಡೆಂಟ್ ಅಲ್ಲಿ ಅವ್ರು ತೀರ್ಕೊಂಡ್ಮೇಲೆ ತುಂಬಾ ಕಷ್ಟ ಆಗೋಯ್ತು ಸಂತ. ಎಲ್ಲದಕ್ಕೂ ನೀನೇ ಕಾರಣ, ನೀನ್ ಕಾಲಿಟ್ಟ ಮೇಲೆನೆ ಹೀಗಾಯ್ತು ಅಂತ ಹೇಳಿ ಅವ್ರ ಅಕ್ಕ ಭಾವ ನನ್ನ ಮನೆಯಿಂದ ಹೊರಗೆ ಹಾಕಿದ್ರು. ನನ್ ವಿಷಯ ಗೊತ್ತಾಗಿದ್ ನಮ್ಮಮ್ಮ ಅದೇ ಕೊರಕಲ್ಲಿ ತೀರ್ಕೊಂಡ್ಬಿಟ್ಟಿದ್ಲು. ಸಾಲ್ಗಾರರು ಮನೇನೋ ಕಿತ್ಕೊಂಡ್ಬಿಟ್ಟಿದ್ರು. ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಜೀವನನೇ ಬೇಡ ಅನ್ಸ್ಬಿಡ್ತು ಸಂತ. ಸಾಯೋಣ ಅಂತ ಅನ್ಕೊಂಡೆ. ಆದ್ರೆ ನನ್ ಮಗು ಅವಳೇನ್ ತಪ್ಪು ಮಾಡಿದಾಳೆ, ಅವಳಿಗೋಸ್ಕರನಾದ್ರೂ ನಾನು ಬದುಕಿರ್ಬೇಕು ಅನ್ನಿಸ್ತು. ಗಟ್ಟಿ ಮನ್ಸು ಮಾಡಿ ಮನೆ ಕೆಲಸ ಮಾಡಕ್ ಶುರು ಮಾಡ್ದೆ ಸಂತ. ಅದು ಬಿಡು, ಎಲ್ಲೋ ಒಂದ್ ಕಡೆ ನೀನಾದ್ರೂ ಸುಖವಾಗಿರ್ತೀಯ, ಸಂತೋಷವಾಗಿರ್ತೀಯ ಅಂತ ಅನ್ಕೊಂಡಿದ್ದೆ. ನೀನ್ ಯಾಕೆ ಹೀಗಾಗಿದ್ಯಾ?
ಅಮ್ಮ ಹೇಗಿದ್ದಾರೆ? ನಿಮ್ ತಂಗಿರು ಚೆನ್ನಾಗಾದ್ರ? ಕಳ್ಕೊಂಡ್ಬಿಟ್ಟೆ ಲಕ್ಷ್ಮಿ, ಎಲ್ಲರನ್ನೂ ಕಳ್ಕೊಂಡ್ಬಿಟ್ಟೆ. ಸಂತ, ಏನ್ ಹೇಳ್ತಾ ಇದ್ಯಾ? ಹೌದು ಲಕ್ಷ್ಮಿ, ನೀ ನನ್ನ ಜೀವನದಿಂದ ದೂರ ಆಗ್ತಿದ್ದಾಗೆ ಎಲ್ಲ ಹೊರಟೋಯ್ತು. ನನ್ನ ತಂಗಿರ್ಗೆ ಆಪರೇಷನ್ ಮಾಡ್ಬೇಕು ಅಂತ ಬರ್ತಿದ್ದಾಗ ಒಬ್ಬ ರೌಡಿ ಅಡ್ಡ ಅಂತ. ಆ ಗಲಾಟೆಯಲ್ಲಿ ನನ್ನನ್ನು ಜೈಲ್ಗೆ ಹೋಗಾಗ್ ಮಾಡ್ದ. ನಾನು ವಾಪಸ್ ಬರೋ ಅಷ್ಟರಲ್ಲಿ ನನ್ನ ತಾಯಿ ತಂಗಿರು ನನ್ನಿಂದ ದೂರ ಹೊರಟೋದ್ರು. ನಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು ಅಂತ ನೀನ್ ತ್ಯಾಗ ಮಾಡಿದೆ. ಅವ್ರನ್ನೆಲ್ಲ ಕಳ್ಕೊಂಡು ನಾನ್ ಹಾಳಾಗೋದೆ. ವಿಧಿ ನನ್ನ ಜೀವನದಲ್ಲೂ ಆಟ ಆಡ್ಬಿಡ್ತು ಲಕ್ಷ್ಮಿ. ಅಯ್ಯೋ ಸಂತ, ಒಬ್ರಿಗೆ ಕೆಟ್ಟದಾಗ್ಲಿ ಅಂತ ನಿನ್ ಮನ್ಸಲ್ಲೂ ಅನ್ಕೊಂಡನಲ್ಲ, ನಿನಗೆ ಯಾಕೆ ಹೇಗಾಯ್ತು? ಲಕ್ಷ್ಮಿ, ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ಅನ್ಕೊಂಡಿದ್ದಾಳೆ ನೀನು. ನಿನಗೆ ಯಾಕೆ ಹೀಗಾಯ್ತು? ಅಯ್ಯೋ ದೇವ್ರೇ, ಎಲ್ಲ ಪಡ್ಕ ಬಂದಿದ್ದು. ನಡಿ ಲಕ್ಷ್ಮಿ, ಹೋಗೋಣ. ಎಲ್ಲಿಗ್ ಸಂತ? ನೋಡು, ಇಲ್ಲಿವರೆಗೂ ನೀನ್ ಹೇಳ್ದಾಗಲ್ಲ ನಾನು ಕೇಳ್ತಿದ್ದೆ. ಇನ್ಮೇಲೆ ನಾನು ಹೇಳ್ದಾಗ ನೀನ್ ಕೇಳ್ಬೇಕು. ಸಂತ, ಅದು ಏನು ಮಾತಾಡಬೇಡ, ಸುಮ್ನೆ ನಡಿ. ಸಂತ, ಇನ್ಮೇಲೆ ಎಲ್ಲರೂ ಹುಷಾರಾಗಿರ್ಬೇಕು. ಅಣ್ಣ, ಏನು ಆ ರೂಮಲ್ಲಿ ಇದ್ದಿದ್ದು ಹುಡುಗಿ ಎಲ್ಲೋ ಕಾಣ್ತಾ ಇಲ್ಲಣ್ಣ. ಮಂಗಳಾರತಿ ತಗೊಳ್ಳಿ ಅಮ್ಮ. ಅಮ್ಮ, ದಿಕ್ಕೇ ತೋಚ್ತಿರೋ ಹಾಗಾಗಿದ್ ನನಗೆ ಸಂತ ಸಹಾಯ ಮಾಡಿದಾನೆ. ಅವನ್ ಮತ್ತೆ ಮೊದ್ಲಿನ ಹಾಗೆ ಸಂತೋಷವಾಗಿರ್ಬೇಕು. ಅದಕ್ಕೊಂದು ದಾರಿ ತೋರ್ಸಮ್ಮ. ಹಾ ಸಂತ, ದೇವಸ್ಥಾನದಲ್ಲಿದ್ದೀನಿ. ಪಾಪು, ಲಕ್ಷ್ಮಿ, ನಾನು. ರಮ್ಯಾ ಬಂದಿರಲ್ಲ? ಇಲ್ವಲ್ಲ. ರಮ್ಯಾನ? ಹೌದು, ಇಲ್ಲಿ ಕಾಣಿಸ್ತಾ ಇಲ್ಲ ಕಣೋ. ಎಲ್ಲೋದ್ಲು? ಸಂತ, ಏನು? ರಮ್ಯಾ ಇಲ್ಲೇ ಇದ್ದಾಳೆ. ಲಕ್ಷ್ಮಿ, ಅಲ್ಲೇ ಇರು. ಏಯ್, ನಿನ್ನ ಐ ಆಮ್ ಸಾರಿ. ಊರ್ ಬಿಟ್ಟು ಹೋಗು ಅಂದ್ರೆ ಹೋಗಲ್ಲ ಅಂತ್ಯ, ಅಡ್ದಲ್ಲಿ ಮರ್ಯಾದೆಗಿರು ಅಂದ್ರೆ ಇರಲ್ಲ ಅಂತ್ಯ. ಎಷ್ಟ್ ಸಲ ಹೇಳೋದು ನಿನ್ಗೆ? ಎಷ್ಟು ಹೇಳಿದ್ರು ನನ್ನ ಅರ್ಥನೇ ಮಾಡ್ಕೋತಿಲ್ವಲ್ಲ. ಯಾಕೆ ನನಗೆ ಹಿಂಸೆ ಕೊಡ್ತಾ ಇದೀಯಾ? ಗಿರೀಶಣ್ಣ, ಯಾವ ಹುಡುಗಿ ಹತ್ರನು ಸಂತ ಇಷ್ಟೊಂದು ಕೋಪವಾಗಿದ್ದನ್ನ ನಾನು ನೋಡೇ ಇರ್ಲಿಲ್ಲ. ಯಾರ ಹುಡುಗಿ? ಅವನು ಅವಳ ಹತ್ರ ಯಾಕೆ ರೀತಿ ಮಾತಾಡ್ತಾ ಇದ್ದಾನೆ? ಅಯ್ಯೋ, ಅವಳ ಹೆಸರು ರಮ್ಯಾ ಅಂತ. ಸಂತನ ಬಿಡದೆ ಲವ್ ಮಾಡ್ತಿದ್ದಾಳೆ. ಇದರಿಂದ ನಿನಗೆ ತೊಂದರೆ ಆಗತ್ತೆ ಅಂತ ಹೇಳಿದ್ರು ಒಂಚೂರು ಅರ್ಥ ಮಾಡ್ಕೋತಾ ಇಲ್ಲ. ಅಮ್ಮ, ಸಂತ ಸಂತೋಷವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಯ್ತಮ್ಮ. ಇವರಿಬ್ರು ಒಂದಾದ್ರೆ ಸಂತ ಮತ್ತೆ ಮೊದ್ಲಿನ ಹಾಗಾಗ್ತಾನೆ. ನೀನ್ ಬಾಮ್ಮ. ಗಿರೀಶ, ಇವರಿಬ್ರು ಕರ್ಕೊಂಡು ಹೋಗು. ಆಯ್ತು, ನಡಿ ನಡಿ. ಹಾ ಹೇಳು. ಗಿರೀಶ, ನನ್ಗೇನು ತೊಂದರೆ ಆಗಿಲ್ಲ. ಅವ್ರನ್ನ ಸೇಫಾಗಿ ಮನೆ ಸೇರಿಸ್ಬಿಡು.
ಓಕೆ ಓಕೆ ಸಂತ, ನಾನು ಹೇಳಿಲ್ವಾ ಲಕ್ಷ್ಮಿ ಅವನ್ಗೆ ಏನು ಆಗಲ್ಲ ಅಂತ. ಗಿರೀಶಣ್ಣ, ಇವರೆಲ್ಲ ಯಾರು? ಸಂತನ್ ಯಾಕೆ ಸಾಯ್ಸಕ್ ಬಂದ್ರು? ರಮ್ಯಾ, ನೀನಾದ್ರೂ ಹೇಳು ಪ್ಲೀಸ್. ನಿನಗೆಲ್ಲ ಗೊತ್ತು, ಪ್ಲೀಸ್ ನಿಜ ಏನು ಅಂತ ಹೇಳು. ಅವರು ಪೊಲೀಸ್ ಆಫೀಸರ್ಸ್. ಸಾಂಗ್ಲಿಯಾನ ಸಂತನ್ ಸಾಯಿಸ್ಬೇಕು ಅಂತಾನೆ ಅಪಾಯಿಂಟ್ ಮಾಡಿದವರು. ಅಯ್ಯೋ ಅಯ್ಯೋ ದೇವ್ರೆ, ಯಾಕೆ ಹೀಗ್ ಮಾಡ್ದೆ? ಏನಾಗ್ಬಾರ್ದು ಅಂತ ನಾನು ಅನ್ಕೊಂಡಿದ್ನು, ಅದೇ ಆಗೋಯ್ತಲ್ಲ. ಅಳ್ಬೇಡ ಲಕ್ಷ್ಮಿ, ಅಳ್ಬೇಡ. ಅಳೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಈಗ ಏನ್ ಮಾಡ್ಬೇಕನ್ನೋದನ್ನ ಯೋಚನೆ ಮಾಡು. ಆಕ್ಚುಲಿ ನಾನು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೆ ಈ ವಿಷಯ ನಿಂಗೆ ಹೇಳಕ್ಕೆ. ಆದ್ರೆ ಅಷ್ಟ್ರಲ್ಲಿ ಇದೆಲ್ಲ ಆಗೋಯ್ತು. ನೋಡು, ನೀನು ಮೊದಲು ನೋಡಿದ ಸಂತಾನೇ ಬೇರೆ, ಇವತ್ ನೋಡ್ತಿರೋನೇ ಬೇರೆ. ಅವನು ಈಗ ರೌಡಿಸಂ ಪ್ರಪಂಚದಲ್ಲಿ ಬಹಳ ದೂರ ಹೋಗ್ಬಿಟ್ಟಿದ್ದಾನೆ. ಒಂದ್ ಕಡೆ ರೌಡಿಗಳು, ಮತ್ತೊಂದ್ ಕಡೆ ಪೊಲೀಸ್ನವರು. ಮಧ್ಯದಲ್ಲಿ ಅವನ್ನ ಉಳಿಸ್ಕೊಬೇಕು ಅಂದ್ರೆ ನೀನು ಮನಸ್ ಮಾಡ್ಬೇಕು. ಸಂತ ಚೆನ್ನಾಗಿರ್ತಾನೆ ಅಂದ್ರೆ ನಾನ್ ಸಾಯೋದಕ್ಕೂ ರೆಡಿ ಇದ್ದೀನಿ. ಯಾರು ಸಾಯ್ಬಾರ್ದು ಅಂತಾನೆ ನಾನ್ ಈ ರೀತಿ ಇವತ್ ಹೇಳ್ತಾ ಇರೋದು. ಅವನಿವತ್ತು ಯಾರ್ ಮಾತು ಕೇಳ್ತಿಲ್ಲ. ಅವನ್ ಎದೆಲ್ ಉರಿತಾ ಇರೋ ಕಿಚ್ಚನ್ನ ಆರಿಸಿ ಮತ್ತೆ ಅವನನ್ನ ಮೊದ್ಲಿನ ಹಾಗೆ ಮಾಡ್ಬೇಕು ಅಂದ್ರೆ ಇರೋದು ಒಂದೇ ದಾರಿ, ಅವನನ್ನ ಬದಲಾಯಿಸೋದು. ಸಂತನ್ ಮುಖ ಈಗ ನಗು ಮುಖ ಆಗಿರೋದೆ ನೀನ್ ಬಂದ ಮೇಲೆ. ಎಷ್ಟೋ ಸಲ ನಾ ಅವನ್ ಮನ್ಸನ್ನ ಚೇಂಜ್ ಮಾಡಕ್ ಟ್ರೈ ಮಾಡಿದೀನಿ, ಆದ್ರೆ ನನ್ ಕೈಲಿ ಅವನ ಡ್ರೆಸ್ ಸ್ಟೈಲ್ ನ ಕೂಡ ಚೇಂಜ್ ಮಾಡಕ್ ಆಗ್ಲಿಲ್ಲ. ಈಗ ನೀನ್ ಬಂದ್ಮೇಲೆ ಅವನೇ ಚೇಂಜ್ ಆಗಿದ್ದಾನೆ. ನೋಡು, ಅವನ್ಗೆ ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಕೊಡ್ಸೋ ಜವಾಬ್ದಾರಿ ನಂದು, ಪೊಲೀಸ್ನವ್ರಿಗೆ ಸರೆಂಡರ್ ಆಗೋ ಹಾಗೆ ಮಾಡೋ ಜವಾಬ್ದಾರಿ ನಿಂದು. ಹಾಗ್ ಮಾಡೋದ್ರಿಂದ ಸಂತನ್ಗೆ ಪೊಲೀಸ್ನವರಿಂದ ತೊಂದ್ರೆ ಆಗಲ್ವಾ? ಅವ್ರವನ್ನ ಸಾಯಿಸಲ್ಲ ಅಂತ ಹೇಗ್ ನಂಬೋದು? ಆ ನಂಬಿಕೆ ನನಗಿದೆ ಲಕ್ಷ್ಮಿ. ಕಮಿಷನರ್ ಸಾಂಗ್ಲಿಯಾನ ನನ್ಗೆ ಇದಕ್ ಮುಂಚೆನೆ ಹೇಳಿದ್ರು. ಅವ್ರು ತುಂಬಾ ಒಳ್ಳೆಯವರು. ಅವನ್ಗೆ ಒಳ್ಳೆ ಜೀವನ ರೂಪಿಸ್ಕೊಳಕ್ಕೆ ಅವಕಾಶನೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಅನ್ಯಾಯ ಮಾಡಲ್ಲ. ಸರಿ, ನಾನ್ ಸಂತನ್ ಹತ್ರ ಮಾತಾಡಿ ಅವನನ್ನ ಸಾಂಗ್ಲಿಯನ ಮನೆ ಕರ್ಕೊಂಡ್ ಬರ್ತೀನಿ. What are you telling, ರಮ್ಯಾ? ಸಂತ ಸರೆಂಡರ್ ಆಗ್ತಾನ? ಹೌದು ಸರ್. ತಗೊಳ್ಳಿ ಸರ್. ಎದ್ದಾಳ. ನಾಗನ್ ಹುಡುಗರ ಜೊತೆ ನಮ್ಮವ್ರು ಯಾಕೆ ಹೋಗ್ತಾ ಇದ್ದಾರೆ? ನಾನು ಹೇಳ್ತಿರೋ ಕೆಲಸ ಮಾಡ್ಕೊಟ್ರೆ ಇನ್ನೂ ಬೇಕಾದ್ರೆ ಹಣ ಆಮೇಲೆ ಕೊಡ್ತೀನಿ. ಸದ್ಯಕ್ಕೆ ಇದನ್ನ ಇಟ್ಕೊಳ್ಳಿ. ಸರಿ ಆಯ್ತಣ್ಣ. ಮೊದ್ಲು ಸಂತ ಎಲ್ಲಿ ಸಿಗ್ತಾನೆ ಅಂತ ಹೇಳಿ. ಹೇಳಿ ಗಿರೀಶ. ಆ ಕೋಳಿ ಮತ್ತೆ ಎಣ್ಣೆ ಮುಂಜ ಆ ನಾಗನ್ ಕಡೆ ಸೇರ್ಕೊಂಡ್ಬಿಟ್ಟಿದಾರೆ ಸಂತ. ಈಗ ಅವ್ರು ಎಲ್ಲಿದ್ದಾರೆ? ರಾಜಾಜಿನಗರ ದೊಡ್ಡಮೋರೆ ಹತ್ರ. ಏಯ್, ನಡೀರೋ. ಯಾಕೆ ಲಕ್ಷ್ಮಿ, ಏನಾಯ್ತು? ನಿನಗೇನಾದ್ರೂ ತೊಂದರೆ ಆಯ್ತಾ? ನನಗೇನು ತೊಂದರೆ ಆಗಿಲ್ಲ, ಎಲ್ಲ ನಿನಗೆ ಆಗಿರೋದು. ನೀನೇನು ಮಾಡ್ತಿದ್ಯಾ ಅಂತ ನಿನಗೆ ಗೊತ್ತಾ? ಒಂದ್ ನಿಮಿಷ ಮೈ ಮಾಡ್ತಿದ್ರು ನನ್ನ ಕಣ್ಣು ಮುಂದೆನೆ ನೀನ್ ಪೊಲೀಸ್ನವ್ರ ಗುಂಡಿಗೆ ಬಲಿ ಆಗ್ತಿದ್ದೆ. ಇದನ್ನ ನೋಡಕ್ಕೋಸ್ಕರ ನಾನ್ ಬದುಕಿರೋದು, ಇದಕ್ಕೋಸ್ಕರನೇನಾ ನೀನ್ ಮತ್ತೆ ನನಗ್ ಸಿಕ್ಕಿರೋದು? ಲಕ್ಷ್ಮಿ, ಅದು ಹಾಗಲ್ಲ. ಬೇಡ, ನನಗೇನು ಸಮಾಧಾನ ಬೇಡ. ಬಿಟ್ಬಿಡು ಸಂತ, ಇದನ್ನೆಲ್ಲ ಬಿಟ್ಬಿಡು. ಜೀವನ ಅಂದ್ರೆ ಬರೀ ರೋಷ, ದ್ವೇಷ, ಆವೇಶ ಅಷ್ಟೇ ಅಲ್ಲ. ನೀನ್ ಈ ಸುಳಿ ಸಿಕ್ಕಾಕೊಂಡು ಹಾಳಾಗೋದನ್ನ ನೋಡ್ಕೊಂಡು ಸುಮ್ಮನಿರಕ್ ನನಗೆ ಆಗಲ್ಲ. ದಯವಿಟ್ಟು ನನ್ನ ಮಾತು ಕೇಳು, ಇದನ್ನೆಲ್ಲ ಬಿಟ್ಬಿಡು. ಬಿಟ್ಬಿಟ್ಟು ಏನ್ ಮಾಡ್ಲಿ? ಯಾವ ಕಾರಣಕ್ಕೋಸ್ಕರ ಬದುಕಿರ್ಲಿ? ನಮ್ ಎದೆಲಿ ಉಳಿತಾ ಇರೋ ಕಿಚ್ಚನ್ನ ಹಾಗೆ ಮುಚ್ಚಾಕು ಅಂತೀಯಾ? ಆ ಕಿಚ್ ನನ್ ಸುಡ್ತಾ ಇದ್ದಾಗ ದಿನಕ್ಕೆ 100 ಸಲ ಪದೇ ಪದೇ ಸಾಯಿ ಅಂತೀಯಾ? ಸಾಧ್ಯ ಇಲ್ಲ. ಕಷ್ಟ ಏನನ್ನೋದು ಅನುಭವಿಸೋರು ಮಾತ್ರ ಗೊತ್ತು. ನೋವು ಏನನ್ನೋದು ಹೇಳ್ತಿದ್ದವ್ರು ಮಾತ್ರ ಗೊತ್ತು. ಮನುಷ್ಯ ಸಾಯೋದು ಒಂದೇ ಸಲ. ಸಾವಿಗೆ ಹೆದರೋನು ಯುದ್ಧ ಮಾಡಕ್ಕಾಗಲ್ಲ. ಯುದ್ಧ ಮಾಡೋನ್ಗೆ ಶತ್ರು ಬಿಟ್ರೆ ಅವನ್ ಕಣ್ಗೆ ಬೇರೆ ಏನು ಕಾಣಿಸೋದಿಲ್ಲ.
ನಾನು ಇಲ್ಲಿವರೆಗೂ ಬದುಕಿರೋದೆ ನನ್ನ ಈ ಪರಿಸ್ಥಿತಿಗೆ ತಂದ ಆ ನಾಗ ಮತ್ತೆ ಆ ACP ನ ಮುರ್ಸೋಕೆ. ಆ ಅವಕಾಶ ನನಗೆ ಇವತ್ತು ಸಿಕ್ಕಿದೆ. ಅದನ್ನ ಕಳ್ಕೊಳಕ್ ನನಗೆ ಇಷ್ಟ ಇಲ್ಲ. ನಾನು ಹೇಳಿಲ್ವಾ ಈ ರೌಡಿಗಳೆಲ್ಲ ಇಷ್ಟೇ, ಯಾರ ಮಾತು ಕೇಳಲ್ಲ. ಇಲ್ಲ ಸರ್, ಅವನ್ ಬಂದೇ ಬರ್ತಾನೆ. ಯಾಕೆಂದ್ರೆ ಅವನ್ ಜೀವನದಲ್ಲಿ ಕಳ್ಕೊಂಡಿದ್ ಪ್ರೀತಿ ಮತ್ತೆ ಸಿಕ್ಕಿದೆ. ಅವನ್ ಲಕ್ಷ್ಮಿ ಮಾತಿಗೆ ಬೆಲೆ ಕೊಟ್ಟು ಖಂಡಿತ ಸರೆಂಡರ್ ಆಗ್ತಾನೆ ಸರ್. ಸರೆಂಡರ್ ಆಗ್ಬೇಕಾ? ಹಾಗೆ ಮಾಡಿದ್ರೆ ಅವ್ರು ನನ್ನ ಸುಮ್ಮನೆ ಬಿಟ್ಬಿಡ್ತಾರಾ? ಇಲ್ಲ. ಮುಗ್ಧ ಪ್ರಪಂಚದಲ್ಲಿ ನೆಮ್ಮದಿಯಾಗಿದ್ದ ನನ್ನನ್ನ ಈ ರಕ್ತ ಪ್ರಪಂಚದಲ್ಲಿ ಕರ್ಕೊಂಡ್ಬಂದು ರೌಡಿ ಸಂತ ಸೃಷ್ಟಿ ಮಾಡಿದ್ದೆ ಈ ಪೊಲೀಸ್ನವರು. ಎಷ್ಟೇ ಕಷ್ಟ ಬಂದ್ರು ನನ್ ಮಗ ದಾರಿ ತಪ್ಪಲ್ಲ. ಯಾವ ತಪ್ಪು ಕೆಲಸನೂ ಮಾಡೋದಿಲ್ಲ ಅಂತ ನಂಬಿಕೆ ಇಟ್ಕೊಂಡಿದ್ದ ನಮ್ಮವ್ವ ನಾನೊಬ್ಬ ರೌಡಿ ಕಳ್ಳ ಅಂತ ಅನ್ಕೊಂಡು ಅವಳು ಮುಖಾನು ನೋಡ್ದಾಗೆ ನನ್ನಿಂದ ದೂರ ಆಗೋಗ್ ಮಾಡ್ತಾರಲ್ಲ. ಯಾರು? ನೀ ನಂಬ್ತಾ ಇರೋ ಪೊಲೀಸ್ನವರು. ಯಾರೋ ಕೆಲವು ಪೊಲೀಸ್ನರು ನಿನ್ಗೆ ಅನ್ಯಾಯ ಮಾಡಿದ್ರು ತಕ್ಷಣ ಪೊಲೀಸ್ನವರೆಲ್ಲ ಕೆಟ್ಟವರು ಅಂತ ಅನ್ಕೋಬೇಡ. ಹಾಗಾದ್ರೆ ನನಗ್ ಮೋಸ ಮಾಡಿದವ್ರನ್ನ ಸಾಯಿಸ್ದೆ ಬದುಕಕ್ ಬಿಟ್ಟು ನೋಡ್ಕೊಂಡು ಸುಮ್ಮನೆ ಇರು ಅಂತ್ಯಾ? ತಪ್ಪು ಮಾಡಿದವ್ರನ್ನ ಸಾಯಿಸೋದು ಶಿಕ್ಷೆ ಕೊಡೋದು ಎಲ್ಲ ದೇವ್ರು ನೋಡ್ಕೋತಾನೆ. ನೋಡು ಸಂತ, ದೇವ್ರು ಪ್ರತಿಯೊಬ್ಬರನ್ನ ಭೂಮಿಗೆ ಜೀವನ ಬಿಳಿ ಹಾಳೆ ಕೊಟ್ಟು ಕಳ್ಸಿರ್ತಾನೆ. ಬರೆಯೋದಿಕ್ಕೆ ಬುದ್ಧಿ ಅನ್ನೋ ಪೆನ್ ಕೊಟ್ಟು ಅದ್ರೊಳಗೆ ವಿವೇಕನೋ ಈಗ ತುಂಬಿಸಿರ್ತಾನೆ. ಸುಂದರವಾದ ಹೂವನ್ ಬರ್ಕೋಬೇಕಾ, ರಕ್ತ ಸಿಕ್ತವಾದ ಮಚ್ಚನ್ ಬರ್ಕೋಬೇಕಾ ಅನ್ನೋದು ನಮಗೆ ಬಿಟ್ಟಿರ್ತಾನೆ. ನಾನು ಈಗಾಗ್ಲೇ ಅದರಲ್ಲಿ ಮಚ್ಚು ಅಂತ ಬರ್ಕೊಂಡ್ಬಿಟ್ಟಿದ್ದೀನಿ. ಅದನ್ನೇ ಬೇಡ ಅಂತಿರೋದು. ನೀನು ನೆನ್ನೆಗೋಸ್ಕರ ಇವತ್ ಹೋರಾಟ ಮಾಡ್ತಾ ನಾಳೆನ ಹಾಳು ಮಾಡ್ಕೋತಾ ಇದೀಯ. ನೀನು ನಾಳೆ ಚೆನ್ನಾಗಿರ್ಬೇಕು, ಅದಕ್ಕೆ ಇದನ್ನೆಲ್ಲ ಬಿಡ್ಬೇಕು. ನಿನಗ್ ಬೇಡ್ಕೋತಾ ಇದ್ದೀನಿ, ನಿನಗ್ ನಾನ್ ಮುಖ್ಯನಾ ನಿನ್ ದ್ವೇಷನೇ ಮುಖ್ಯನಾ ಅಂತ ನೀನೇ ಡಿಸೈಡ್ ಮಾಡು. ಸಂತ ಗಿರೀಶ, 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 ಏನಾಯ್ತು? ಆ ನಾಗನ್ ಕಡೆಯವರು ಏನ್ ಹೇಳು, ಹೇಳು. ನೋಡ್ದ್ಯಾ ನೋಡ್ದ್ಯಾ, ನಾನು ಇದನ್ನ ಬಿಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಏನು ತಪ್ಪಾಡ್ದೆ ನಾನು ಗಿರೀಶನ್ ಕಳ್ಕೊಂಡೆ. ಇದನ್ನ ಬಿಡ್ಬೇಕಾ? ಇಲ್ಲ ಲಕ್ಷ್ಮಿ, ನಾವು ಬಿಡಲ್ಲ. ಲಕ್ಷ್ಮಿ, ಲಕ್ಷ್ಮಿ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಲಕ್ಷ್ಮಿ. ನೀನ್ ಯಾಕೆ ಮಧ್ಯೆ ಬರಕ್ ಹೋದೆ? ಲಕ್ಷ್ಮಿ, 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 ಸಂತ, ಬಿಸಿ ಬಿಸಿ ಸುದ್ದೆ, ಬಿಸಿ ಬಿಸಿ ಸುದ್ದೆ. ಸಂತ ಮತ್ತು ನಾಗನ ಸಾವು, ಸಂತ ಮತ್ತು ನಾಗನ ಸಾವು ತಗೊಳ್ತಾರೆ. ಪೇಪರ್ ತಗೊಳ್ತಾರೆ, ಪೇಪರ್ ಪೇಪರ್. ನೋಡು ಸಂತ, ಜಗತ್ತಿನ ದೃಷ್ಟಿಲಿ ಇವತ್ತು ರೌಡಿ ಸಂತ ಬದುಕಿಲ್ಲ. ನನ್ನ ದೃಷ್ಟಿಲಿ ಈಗ ನೀನ್ ರೌಡಿನೂ ಅಲ್ಲ. ನಿನಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬಹಳ ಅನ್ಯಾಯ ಆಗಿದೆ. ಅದಕ್ಕೆ ಸುಳ್ಳು ಫೈಲ್ ಕ್ರಿಯೇಟ್ ಮಾಡಿ ಸಂತನ ರೌಡಿ ಮಾಡಿದ ನಮ್ಮ ಡಿಪಾರ್ಟ್ಮೆಂಟ್ಗೆ ಅದೇ ರೀತಿ ಫೈಲ್ ಕ್ರಿಯೇಟ್ ಮಾಡಿ
ನೀನು ಎನ್ಕೌಂಟರ್ ಆದೆ ಅಂತ ಪ್ರೂವ್ ಮಾಡಿದ್ದೀನಿ. ನೋಡು, ಇದನ್ನ ನಾನು ಕಾನೂನನ್ನು ಮೀರಿ ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ದೀನಿ. ಆದ್ರೆ ಬೆಂಗಳೂರಲ್ಲಿ ನೀನು ಯಾರ ಕಣ್ಗೂ ಕಾಣಿಸ್ಕೋಬಾರ್ದು. ಅದಕ್ಕೆ ಈಗ ನಾನು ಹೇಳಿದ ಜಾಗಕ್ಕೆ ಹೋಗಿ ಹೊಸ ಜೀವನ ಶುರು ಮಾಡು. ವಿಶ್ ಯು ಬೆಸ್ಟ್ ಆಫ್ ಲಕ್. ಗಾಡ್ ಬ್ಲೆಸ್ ಯು. ಏನಮ್ಮ ರಮ್ಯ, ಅವನು ರೌಡಿ ಆಗಿದ್ದಾಗ ಅಷ್ಟು ಪ್ರೀತಿ ಮಾಡ್ತಿದ್ದೆ. ಈಗ ಅವನೆಲ್ಲ ಬಿಟ್ಟು ನಿಜವಾದ ಸಂತಿನ ತರ ಒಬ್ನೇ ಹೋಗ್ತಿದ್ದಾನೆ. ನೀನು ಅವನ ಜೊತೆ ಹೋಗಲ್ವಾ? ಇಲ್ಲ ಸರ್, ಇವತ್ತು ಅವನ ಜೊತೆಯಲ್ಲಿ ಹೋಗೋದಿಕ್ಕೆ ಇನ್ ಯಾರಿಗೂ ಜಾಗ ಇಲ್ಲ. ಅವನ್ ಲಕ್ಷ್ಮಿ ನೆನ್ಪಲ್ಲೇ ಅವಳ ಮಗು ಜೊತೆ ಹೋಗ್ತಾ ಇದ್ದಾನೆ. ಪ್ರೀತಿಸೋದು ಅಂದ್ರೆ ಪ್ರೀತಿಸ್ತೋರ್ನ ಪಡ್ಕೊಳ್ಳೋದು ಅಷ್ಟೇ ಅಲ್ಲ ಸರ್. ಪ್ರೀತಿಸ್ತೋರು ಎಲ್ಲಿದ್ರೂ ಚೆನ್ನಾಗಿರ್ಬೇಕು. ಇದನ್ನ ನಾನು ಅವನ ಜೀವನನ ನೋಡಿನೇ ಕಲ್ತೆ. ಅವನ್ ಎಲ್ಲಿದ್ರು ನನ್ನ ಹೃದಯದಲ್ಲಿ ಯಾವಾಗ್ಲೂ ಇರ್ತಾನೆ ಸರ್. ನೋವು ನನಗಿರಲಿ